ಕೆಲವೊಂದು ಗಳಿಗೆಯಲ್ಲಿ ಪ್ರಕೃತಿ ಮಾತಾಡುತ್ತೆ. ನಮ್ಮ ಮುಂದೆ ನಡೆಯುವ ಒಳ್ಳೆಯದನ್ನ ಕೆಟ್ಟದ್ದನ್ನು ಅದು ಸೂಚನೆ ರೂಪದಲ್ಲಿ ತೋರಿಸುತ್ತೆ. ಆದರೆ ಮನುಷ್ಯ ತನ್ನ ವೇಗದಲ್ಲಿ, ತನ್ನ ಅಹಂಕಾರದಲ್ಲಿ ಅದನ್ನು ನಿರ್ಲಕ್ಷಿಸಿ ಮುಂದೆ ಹೋಗ್ತಾನೆ. ಆಮೇಲೆ ಅನುಭವಿಸುವ ನೋವಿಗೆ ಪ್ರಕೃತಿಯನ್ನೇ ದೂರ್ತಾನೆ. ಇವತ್ತು ಕನ್ನಡದ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರ ಬದುಕಿನಲ್ಲೂ ಇಂಥದ್ದೇ 3 ಘಟನೆಗಳು ನಡೆದಿವೆ. ಅವರು ಸ್ವತಃ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡ ಕಥೆ ಇದೆ. ನಾವು ಗಮನಿಸಲ್ಲ. ನನ್ನ ಫಸ್ಟ್ ಶಾಟ್ ಶಾಂತಿ ಕ್ರಾಂತಿಯಲ್ಲಿ ಒಂದು ಮೇಲ್ಗಡೆ ನೆಟ್ ಕಟ್ಟಿರ್ತೀನಿ ನಾನು. ಆ ನೆಟ್ಟಿಗೆ ಇಳಿಬೇಕು. ನಾನು ಇಳಿಬೇಕಂದಾಗ ಹಗ್ಗ ಕಟ್ಕೊಂಡು ಹಿಂಗೆ ಇಳಿಬೇಕು. ಹಗ್ಗ ಯಾವಾಗಲೂ ನಾವೇನು ಮಾಡ್ಬೇಕು, ಹಿಂಗೆ ಕ್ರಾಸ್ ಮಾಡಬೇಕು. ನಾನೇನು ಮಾಡ್ಬಿಟ್ಟು ಹಗ್ಗನ ಹಿಂಗೆ ಇಟ್ಕೊಂಡು ಇಳಿದ್ಬಿಟ್ಟೆ. 10 ಬೆರಳು ರಕ್ತ ನನಗೆ. ಫಸ್ಟ್ ಶಾಟು ನಿಮ್ಗೊಂದು ಸಿಂಬಲ್ ಕೊಡುತ್ತೆ, ಸುಡ್ಕೋತೀಯ ನಿನ್ನೆಲ್ಲ ಕೈನ ಅನ್ನೋದು ನೀವು ಅರ್ಥ ಮಾಡ್ಕೊಂಡ್ರೆ ಪ್ರಕೃತಿ ಉತ್ತರ ಕೊಡುತ್ತೆ ನಿಮಗೆ. ಎಲ್ಲೋ ಒಂದು ಕಡೆ ಹೇಳುತ್ತೆ ನಿಮಗೆ ದಾರಿ ತಪ್ತಾ ಇದೆ ಅಂತ. ಬಟ್ 1991 ಇಡೀ ಭಾರತೀಯ ಚಿತ್ರರಂಗವೇ ತಿರುಗಿ ನೋಡಿದ ಸಿನಿಮಾ ಶಾಂತಿ ಕ್ರಾಂತಿ. ಕನ್ನಡದ ಮೊದಲ 70mm ಸಿನಿಮಾ, 22 ಕೋಟಿ ವೆಚ್ಚದ ಫ್ಯಾನ್ ಇಂಡಿಯಾ ಸಿನಿಮಾ. ಈ ಸಿನಿಮಾ ಈಗ 2025-26ರಲ್ಲಿ ರಿಲೀಸ್ ಆಗಬೇಕು ಅಂತ ಫ್ಯಾನ್ಸ್ ಟ್ರೆಂಡ್ ಮಾಡ್ತಿರುವ ಹೊತ್ತಲ್ಲೇ ಆ ಸಿನಿಮಾ ಶುರುವಾದ ಮೊದಲ ದಿನವೇ ಪ್ರಕೃತಿ ಒಂದು ಭಯಾನಕ ಸೂಚನೆ ಕೊಟ್ಟಿತ್ತು ಅನ್ನೋದು ಎಷ್ಟು ಜನಕ್ಕೆ ಗೊತ್ತು? ಅದು ಏನಾಗಿತ್ತು ಗೊತ್ತಾ? ಆ ಸೂಚನೆಯನ್ನು ರವಿಚಂದ್ರನ್ ನಿರ್ಲಕ್ಷಿಸಿದ್ದಕ್ಕೆ ಅವರಿಗೆ ಆದ ನಷ್ಟ ಎಷ್ಟು ಕೋಟಿ ಗೊತ್ತಾ? ಮೊದಲು ಶಾಂತಿ ಕ್ರಾಂತಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು. 1989-90ರಲ್ಲಿ ರವಿಚಂದ್ರನ್ ಅವರು ಕನ್ನಡ ಚಿತ್ರರಂಗದ ಸುಲ್ತಾನ. ಪ್ರೇಮಲೋಕ, ರಣಧೀರ, ರಾಮಾಚಾರಿ ಸಾಲು ಸಾಲು ಸೂಪರ್ ಹಿಟ್. ಅವರ ಕೈಯಲ್ಲಿ ದುಡ್ಡಿಗೆ ಕೊರತೆ ಇರಲಿಲ್ಲ. ಆಗ ಅವರು ಒಂದು ಕನಸು ಕಾಣ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಹಾಕಿಕೊಂಡು ಇಡೀ ದೇಶವೇ ನೋಡುವಂತ ಸಿನಿಮಾ ಮಾಡಬೇಕು ಅಂತ. ಅದು ಶಾಂತಿ ಕ್ರಾಂತಿ ಆಯಿತು. 4 ಭಾಷೆಯಲ್ಲಿ ಏಕಕಾಲಕ್ಕೆ ಶೂಟಿಂಗ್, 70mm ಸ್ಟೀರಿಯೋಫೋನಿಕ್ ಸೌಂಡ್. ಆ ಕಾಲಕ್ಕೆ ಅದೊಂದು ಹುಚ್ಚು ಸಾಹಸ. ಇವತ್ತಿನ KGF, ಕಾಂತಾರ ಫ್ಯಾನ್ ಇಂಡಿಯಾ ಕಾನ್ಸೆಪ್ಟಿಗೆ ಅಡಿಪಾಯ ಹಾಕಿದ್ದೇ ಈ ಶಾಂತಿ ಕ್ರಾಂತಿ. ಆದರೆ ರವಿಚಂದ್ರನ್ ಅವರೇ ಹೇಳುವ ಹಾಗೆ ಈ ಸಿನಿಮಾ ಶುರುವಾದಾಗಿನಿಂದಲೂ ಏನೋ ಒಂದು ಅಡ್ಡಿ ಆತಂಕಗಳು. ಇದು ರವಿಚಂದ್ರನ್ ಅವರೇ ಒಂದು ಸಂದರ್ಶನದಲ್ಲಿ ಹೇಳಿದಂಥ ಮಾತು. ಶಾಂತಿ ಕ್ರಾಂತಿ ಸಿನಿಮಾದ ಫಸ್ಟ್ ಶಾಟ್ ಲೊಕೇಶನ್ನಲ್ಲಿ ದೊಡ್ಡ ಟೆಂಟ್ ಹಾಕಿದ್ದಾರೆ. ರವಿಚಂದ್ರನ್ ಅವರು ಹೀರೋಯಿಸಂ ಎಂಟ್ರಿಗಾಗಿ ಆ ಟೆಂಟ್ ಮೇಲಿಂದ ಹಗ್ಗ ಹಿಡಿದು ಕೆಳಗೆ ಜಾರಿ ಇಳಿಯಬೇಕು. ಎಲ್ಲವೂ ರೆಡಿ, ಕ್ಯಾಮ್ರಾ ರೋಲ್ ಆಗ್ತಿದೆ. ಆಗ ರವಿಚಂದ್ರನ್ ಅವರು ಹಗ್ಗ ಹಿಡಿದು ಇಳಿಯುತ್ತಾರೆ. ಆದರೆ ಏನಾಗುತ್ತೆ ಗೊತ್ತಾ? ಆ ಹಗ್ಗವನ್ನು ಅವರು ಕ್ರಾಸ್ ಆಗಿ ಕೈ ಹಿಡಿದು ಇಳಿಯಬೇಕಿತ್ತು. ಅಂದರೆ 2 ಕೈಗಳಿಂದ ಹಗ್ಗವನ್ನ X ಆಕಾರದಲ್ಲಿ ಲಾಕ್ ಮಾಡಿ ಇಳಿಯಬೇಕು. ಆಗ ಹಗ್ಗ ಕೈಯನ್ನ ಸುಡೋದಿಲ್ಲ. ಆದರೆ ಅವಸರದಲ್ಲಿ, ಉತ್ಸಾಹದಲ್ಲಿ ಅವರು ನೇರವಾಗಿ ಹಗ್ಗನ ಹಿಡಿದು ಜಾರಿದ್ದಾರೆ. ಪರಿಣಾಮ ಮೇಲಿಂದ ಕೆಳಗೆ ಬರುವಷ್ಟರಲ್ಲಿ ಹಗ್ಗದ ಘರ್ಷಣೆಗೆ ಅವರ 10 ಬೆರಳುಗಳ ಚರ್ಮವೆಲ್ಲ ಸುಟ್ಟು ರಕ್ತ ಬರಲು ಶುರುವಾಗಿದೆ. ವಿಪರೀತ ಉರಿ, ನೋವು, ಎಲ್ಲರೂ ಓಡಿ ಬಂದಿದ್ದಾರೆ. ಆದರೆ ರವಿಚಂದ್ರನ್ ಅವರು ಪರವಾಗಿಲ್ಲ, ಫಸ್ಟ್ ಶಾಟ್ ಚೆನ್ನಾಗಿ ಬಂದಿದೆ ಅಂತ ತಮ್ಮ ನೋವನ್ನು ಸಹಿಸಿಕೊಂಡಿದ್ದಾರೆ. ಆದರೆ ನಂತರ ಅವರು ಇದನ್ನು ನೆನೆದು ಹೇಳ್ತಾರೆ, ಆ ದಿನವೇ ಪ್ರಕೃತಿ ನನಗೆ ಸೂಚನೆ ಕೊಟ್ಟಿತ್ತು, ನಿನ್ನ ಕೈ ಸುಡುತ್ತೆ, ಈ ಸಿನಿಮಾದಿಂದ ನಿನ್ನ ಕೈ ಸುಡುತ್ತೆ, ಆರ್ಥಿಕವಾಗಿ ನೀನು ಸುಸ್ತು ಆಗ್ತೀಯ ಅಂತ. ಆದರೆ ನಾನು ಅದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನೋವಿನಲ್ಲೂ ನಾನು ಶೂಟಿಂಗ್ ಮುಂದುವರಿಸಿದೆ. ಪರಿಣಾಮ ಶಾಂತಿ ಕ್ರಾಂತಿ ನನ್ನ ಜೀವನದ ಅತಿ ದೊಡ್ಡ ಆರ್ಥಿಕ ಪೆಟ್ಟು ಕೊಟ್ಟಂತ ಸಿನಿಮಾ ಆಯಿತು. ಆ ಸಿನಿಮಾದಿಂದ ಅವರಿಗೆ 6-8 ಕೋಟಿ ನಷ್ಟವಾಯಿತು ಅಂತ ಹೇಳ್ತಾರೆ. 1991ರಲ್ಲಿ 6 ಕೋಟಿ ಅಂದರೆ ಇವತ್ತಿನ 100 ಕೋಟಿಗಿಂತ ಜಾಸ್ತಿ. ಯೋಚಿಸಿ, ಮೊದಲ ಶಾಟ್ನಲ್ಲೇ ಬೆರಳು ಸುಡುವುದು ಇದು ಕಾಕತಾಳೀಯನ ಅಥವಾ ಪ್ರಕೃತಿ ಎಚ್ಚರಿಕೆಯ? ಇದು ಒಂದೇ ಸಲಕ್ಕೆ ಮುಗಿಲಿಲ್ಲ. ಮುಂದೆ ಕಿಂದರ್ಜಿ ಸಿನಿಮಾ ಮಾಡುವಾಗಲೂ ಇದೇ ರೀತಿ ಆಯಿತು ಅಂತ ರವಿಚಂದ್ರನ್ ಅವರು ಹೇಳ್ತಾರೆ.
ಹಿಂದರ್ಜೋಗಿ ಶೂಟಿಂಗ್ ಟೈಮ್ನಲ್ಲಿ ಅವರಿಗೆ ಒಂದರ ಹಿಂದೆ ಒಂದರಂತೆ ಕಹಿ ಘಟನೆಗಳು ನಡೆಯಲು ಶುರುವಾಗ್ತವೆ. ಲೊಕೇಶನ್ನಲ್ಲಿ ಏನೋ ಸರಿ ಇಲ್ಲ ಅನ್ನೋ ಫೀಲ್, ಶಾರ್ಟ್ಗಳು ಸರಿಯಾಗಿ ಬರ್ತಿಲ್ಲ, ಅನವಶ್ಯಕ ತೊಂದರೆಗಳು, ಏನಾದರೂ ತೊಂದರೆ ಆಗುತ್ತೆ, ಶೂಟಿಂಗ್ ಕೆಲವೊಮ್ಮೆ ನಿಲ್ಲುತ್ತೆ, ಒಮ್ಮೆ ಜೇನುಗೂಡು ಓಪನ್ ಆಗುತ್ತೆ, ಜೇನು ಹುಳುಗಳು ಅಟ್ಯಾಕ್ ಆಗಿ ಮೇಕಪ್ ಮ್ಯಾನ್ಗೆ ಕಚ್ಚಿ ಬಿಡುತ್ತೆ. ಹೀಗಿದ್ದಾಗ ಒಂದು ದಿನ ಇದನ್ನು ನೋಡ್ತಿದ್ದಂಥ ಕ್ಯಾಮ್ರಾಮನ್ ಮಧುಸೂದನ್ ಅವರು ರವಿಚಂದ್ರನ್ ಅವರನ್ನು ಸೈಡ್ಗೆ ಕರೆದು ನಿಮ್ಮ ಹತ್ತಿರ ಸ್ವಲ್ಪ ಮಾತಾಡಬೇಕು, ಬರ್ತೀರಾ ಅಂತಂದು ಸೈಡಿಗೆ ಕರೀತಾರೆ. ಆಗ ರವಿಚಂದ್ರನ್ ಅವರು ಏನು ಅಂತ ಕೇಳಲು ಅವ್ರು ಹೇಳ್ತಾರೆ, ನೀವು ನಮಗೆ ಲೊಕೇಶನ್ ನೋಡಲು ಕಳಿಸಿದಾಗ ಒಂದು ಇನ್ಸಿಡೆಂಟ್ ಆಯಿತು. ಅದು ಏನಂದರೆ, ನಾವು ಹೋಗುವಾಗ ನಮ್ಮ ಕಾರಿಗೆ ಕೂರ್ತಿ ಅಡ್ಡವಾಗಿ ಬಂತು. ಆಗ ನಾವು ಆಕ್ಸಿಡೆಂಟ್ ಮಾಡಿ ಹಾಗೆ ಹೋಗಿಬಿಟ್ಟೆವು. ಅವಾಗಲೇ ರವಿಚಂದ್ರನ್ ಅವರು ಅದರ ಬಗ್ಗೆ ಸ್ಟಡಿ ಮಾಡಿದಾಗ ನಮ್ಮಿಂದ ತಪ್ಪಾಗಿದ್ದು ನಿಜ. ಆಗ ನನಗೆ ಅನಿಸಿದ್ದು ಒಂದೇ, ಇದು ನಮಗೆ ಪ್ರಕೃತಿಯು ಕಲಿಸಿದಂಥ ಪಾಠ ಎಂದು. ಮುಂದೆ ರವಿಚಂದ್ರನ್ ಅವರು ಹೇಳುವಂಥ ತಾತ್ಪರ್ಯ ಏನು ಗೊತ್ತಾ? ಪ್ರಕೃತಿ ಅಂದರೆ ಕೇವಲ ಮರ ಗಿಡ ಅಲ್ಲ, ಅದರಲ್ಲಿರುವ ಪ್ರತಿಯೊಂದು ಜೀವಿಯೂ ಕೂಡ. ನಾವು ಒಂದು ಜೀವಕ್ಕೆ ನೋವು ಕೊಟ್ಟು ಅದನ್ನು ನಿರ್ಲಕ್ಷಿಸಿ ಮುಂದೆ ಹೋದರೆ ಆ ಕರ್ಮ ನಮ್ಮನ್ನು ಬಿಡೋದಿಲ್ಲ. ಅದು ನಮ್ಮ ಕೆಲಸದಲ್ಲೇ ಅಡೆತಡೆ ರೂಪದಲ್ಲಿ ಬರುತ್ತೆ. ಮೂರನೇ ಘಟನೆ ಅತಿ ಭಯಾನಕ, ಏಕಾಂಗಿ ಸಿನಿಮಾ. ಏಕಾಂಗಿ ಸಿನಿಮಾ ಅಂದರೆ ರವಿಚಂದ್ರನ್ ಅವರ ಕನಸಿನ ಸಿನಿಮಾ, ಒಬ್ಬಂಟಿಯಾಗಿ ಮಾಡಿದ ನವೀನ ಪ್ರಯೋಗ. ಆ ಸಿನಿಮಾದ ಫಸ್ಟ್ ಶಾಟ್ನಲ್ಲೇ ಒಂದು ದೊಡ್ಡ ಅನಾಹುತ ಇತ್ತು. ಲೊಕೇಶನ್ನಲ್ಲಿ ದೊಡ್ಡದಾದ ನೀರಿನ ಹೊಂಡ ಇತ್ತು, ಅದರಲ್ಲಿ ಸಾವಿರಾರು ಮೀನುಗಳಿದ್ದವು. ಇನ್ನೇನು ಫಸ್ಟ್ ಶಾಟ್ ತೆಗಿಬೇಕು ಅನ್ನುವಷ್ಟರಲ್ಲಿ ಹೊಂಡದ ಗೋಡೆ ಒಡೆದು ಹೋಗುತ್ತೆ. ಒಂದೇ ಕ್ಷಣದಲ್ಲಿ ಸಾವಿರಾರು ಮೀನುಗಳು ನೀರಿಲ್ಲದೆ ಒದ್ದಾಡಿ ಸಾಯುತ್ತವೆ. ಆಗ ರವಿಚಂದ್ರನ್ ಅವರು ಈ ಘಟನೆಯನ್ನು ನೆನೆದು ಕಣ್ಣೀರು ಹಾಕ್ತಾರೆ. ಅಂದು ಆ ಮೀನುಗಳು ಸಾವು ನೋಡಿ ನನಗೆ ಒಳಗೆ ಏನೋ ಕಲಕಿದಂತಾಯಿತು. ಇದು ಒಳ್ಳೆಯ ಶಕುನ ಅಲ್ಲ ಅಂತ ಅನಿಸಿತು. ಆದರೆ ಕೆಲವು ಜನ ಅದು ಒಳ್ಳೆಯ ಶಕುನ ಎಂದು ನಮಗೆ ದಾರಿ ತಪ್ಪಿಸ್ತಾರೆ. ಆದರೆ ನಾನು ಸಿನಿಮಾ ಹುಚ್ಚಿನಲ್ಲಿ ಮುಂದುವರೆದೆ ಎಂದು ರವಿಚಂದ್ರನ್ ಅವರು ಹೇಳ್ತಾರೆ. ಇದರ ಪರಿಣಾಮ ಏಕಾಂಗಿ ಸಿನಿಮಾ ಅವರ ನಿರೀಕ್ಷೆಯಷ್ಟು ದೊಡ್ಡ ಗೆಲುವು ಕಾಣಲಿಲ್ಲ. ವಿಮರ್ಶಕರಿಂದ ಪ್ರಶಂಸೆ ಬಂದರೂ ಆರ್ಥಿಕವಾಗಿ ಮತ್ತೊಮ್ಮೆ ದೊಡ್ಡ ಹೊಡೆತ ಬಿತ್ತು. ರವಿಚಂದ್ರನ್ ಅವರು ಹೇಳ್ತಾರೆ, ಪ್ರಕೃತಿ ಯಾವಾಗಲೂ ಮಾತಾಡುತ್ತೆ, ಮೊದಲ ದಿನವೇ ಅದು ಹೇಳಿಬಿಡುತ್ತೆ ಇದು ಸರಿ ಇಲ್ಲ ಅಂತ. ನಾವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಹಾಗಾದರೆ ಈ ಮೂರು ಕಥೆಗಳಿಂದ ನಮಗೆ ಸಿಗುವ ಪಾಠ ಏನು? ರವಿಚಂದ್ರನ್ ಅವರು ಇವತ್ತು 60+ ವಯಸ್ಸಿನಲ್ಲಿ ಇದನ್ನೆಲ್ಲ ಹೇಳುವಾಗ ಅವರ ಧ್ವನಿಯಲ್ಲಿ ಪಶ್ಚಾತ್ತಾಪ ಇದೆ, ಅನುಭವದ ಭಾರ ಇದೆ. ಮೊದಲನೇದಾಗಿ ಮೊದಲ ಸೂಚನೆಯನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಕೆಲಸದ ಮೊದಲ ದಿನವೇ ಮೊದಲ ಹೆಜ್ಜೆಯಲ್ಲೇ ಏನಾದರೂ ಅಸಹಜ ನೋವು, ನಷ್ಟ, ಅಡ್ಡಿ ಬಂದರೆ ಒಮ್ಮೆ ನಿಂತು ಯೋಚಿಸಿ. ಅದು ಪ್ರಕೃತಿ ಕೊಡುವ ಬ್ರೇಕ್ ಆಗಿರಬಹುದು. ಎರಡನೇದಾಗಿ ಪ್ರತಿಯೊಂದು ಜೀವಿಯೂ ಮುಖ್ಯ. ದಾರಿಯಲ್ಲಿ ಹೋಗುವಾಗ ಒಂದು ಇರುವೆ, ಒಂದು ಮಂಗ, ಒಂದು ಮೀನು, ಯಾವುದೇ ಜೀವಕ್ಕೆ ನಿಮ್ಮಿಂದ ತೊಂದರೆ ಆದರೆ ಅದನ್ನು ನಿರ್ಲಕ್ಷಿಸಬೇಡಿ. ಅಲ್ಲೇ ನಿಂತು ಪರಿಹಾರ ಮಾಡಿ. ನಿಮ್ಮ ವೇಗಕ್ಕಿಂತ ಒಂದು ಜೀವದ ಬೆಲೆ ದೊಡ್ಡದು. ಮೂರನೇದಾಗಿ ವೇಗವೇ ಎಲ್ಲವೂ ಅಲ್ಲ. ನಾವು ಇಂದು ಎಲ್ಲರೂ ರವಿಚಂದ್ರನ್ ಅವರು 1991ರಲ್ಲಿ ಇದ್ದ ಹಾಗೆ ಓಡುತ್ತಿದ್ದೇವೆ. ಯಶಸ್ಸು, ದುಡ್ಡು, ಖ್ಯಾತಿ ಹಿಂದೆ. ಆದರೆ ಪ್ರಕೃತಿಯು ನಿಧಾನ. ಅದರ ಲಯಕ್ಕೆ ನಾವು ಹೊಂದಿಕೊಳ್ಳಬೇಕು. ಅದನ್ನು ಮೀರಿ ಹೋದರೆ ಕೈ ಸುಡುವುದು ಗ್ಯಾರಂಟಿ. ಶಾಂತಿ ಕ್ರಾಂತಿ ಎಂದು ರಿಲೀಸ್ ಆಗುವಾಗ ಅದು ಕೇವಲ ಒಂದು ಸಿನಿಮಾ ರಿಲೀಸ್ ಅಲ್ಲ, ಅದು ಕ್ರೇಜಿ ಸ್ಟಾರ್ ಅವರ ಬದುಕಿನ ಅತಿ ದೊಡ್ಡ ಪಾಠದ ರಿವೈಂಡ್ ಕೂಡ. ನಿಮಗೂ ಎಂದಾದರೂ ಹೀಗೆ ಅನಿಸಿದೆಯಾ? ನೀವು ಯಾವುದಾದ್ರೂ ಕೆಲಸ ಶುರು ಮಾಡುವಾಗ ಪ್ರಕೃತಿಯು ಮುನ್ಸೂಚನೆ ಕೊಟ್ಟು ನೀವು ನಿರ್ಲಕ್ಷಿಸಿ ನಷ್ಟ ಅನುಭವಿಸಿದ್ದರ? ಕಮೆಂಟ್ನಲ್ಲಿ ಹೇಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕ್ರೇಜಿ ಸ್ಟಾರ್ ಅಭಿಮಾನಿಗಳಿಗೆ ಶೇರ್ ಮಾಡಿ. ಇನ್ನಷ್ಟು ಸಿನಿಮಾ ಹಿಂದಿನ ನಿಗೂಢ ಕಥೆಗಳಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನಮ್ಮವರೇ. ಧನ್ಯವಾದಗಳು. ಜೈ ಕನ್ನಡಿಗ, ಜೈ ಕರ್ನಾಟಕ.